ಚೈತ್ರ, ಇಲ್ಲಿ ನಿನ್ನ ಆರೋಗ್ಯ ಮುಖ್ಯ, ನನ್ನ ಊಟ ತಿಂಡಿ ಎಲ್ಲ. ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀನು? ನಿಮಗೆ ಹೇಳಿ ಏನು ಪ್ರಯೋಜನ ಇಲ್ಲ ಚಿಕ್ಕಮ್ಮ. ಇವಳನ್ನು ಹೀಗೆ ಬಿಟ್ರೆ ಏನೋ ಒಂದು ಗತಿ ಕಾಣಿಸ್ತಾರೆ. ಅಡುಗೆ ಮನೆ ಕೆಲಸ ಎಲ್ಲ ನೀವೇ ವಹಿಸ್ಕೊಂಡ್ರಿ. ಹೌದು ಚಿಕ್ಕಮ್ಮ, ಇನ್ಮೇಲೆ ಇವಳು ಯಾವ ಕೆಲಸನೂ ಮಾಡದೇ ಇರೋ ಹಾಗೆ ನೀವು ನೋಡ್ಕೋಬೇಕು. ಹಾಗೂ ಏನಾರ ಕೆಲಸ ಮಾಡ್ತಾ ಇದ್ರೆ ಒಂದೆರಡು ಏಟ್ ಹೊಡೆದು ಮಲ್ಕೊಳಕ್ಕೆ ಹೇಳಿ. ಅಯ್ಯೋ ಬೇಡವೋ, ನಾ ಎಲ್ಲ ಕೆಲಸ ಮಾಡ್ತೀನಿ ಆಯ್ತಾ? ಅದು ಹೇಗೆ ಕೆಲಸ ಮಾಡ್ತೀಯ ನಾನು ನೋಡ್ತೀನಿ. ನಡಿ ರೂಮ್ಗೆ ಹೋಗೋಣ, ನಾ ಊಟ ಅಲ್ಲಿಗೆ ತರ್ತೀನಿ. ಮಾತಾಡ್ಬೇಡ ನೀನು, ನಡಿ ನಾನೇ ಊಟ ಮಾಡಿಸ್ತೀನಿ. ಚೈತ್ರ ತುಂಬಾನೇ ಜಾಣತನದಿಂದ ಇನ್ನೊಂದು ಕೆಲಸನೂ ನನಗೆ ವಹಿಸ್ಬಿಟ್ಟೆ ಅಲ್ಲ. ನಿನ್ನ ಹೊಟ್ಟೆನಲ್ಲಿ ಮಗು ಇದೆ ಅನ್ನೋದನ್ನ ನೆಪ ಮಾಡಿಕೊಂಡು ನನ್ನನ್ನು ಈ ಮಲ್ಲಿಕನ್ನ ಈ ಮನೆ ಕೆಲಸದೊಳಗೆ ಮಾಡ್ತಿದ್ಯಾ? ಮಾಡು ಮಾಡು, ಇನ್ನೂ ಅದೆಷ್ಟು ಮಾಡ್ತೀಯೋ ಮಾಡು. ಮುಂದೆ ಇದೆ ಕಣೆ ನಿನಗೆ ಮಾರಿ ಹಬ್ಬ. ನೋಡ್ಕೊಂಡು ಓಡಾಡೋ ಅಂತ ಹೇಳ್ತೀನಿ, ಕಾಲು ಉಟ್ಕೊಂಡಿದ್ಯಲ್ಲ, ಯಾಕೆ ಈ ತರ ಮಾಡ್ತೀಯಾ? ಕ್ಲೀನ್ ಮಾಡಕ್ ಬಂದೆ ಕಣೋ, ತುಂಬಾ ನೋವ್ತಿದೆ. ಅಯ್ಯೋ ಪುರುಷೋತ್ತಮ, ತುಂಬಾ ನೋವಾಗ್ತಿದ್ಯಾ ಚೈತ್ರ? ನೋಡಿ ಚಿಕ್ಕಮ್ಮ ಹೇಗ್ ಮಾಡ್ಕೊಂಡ. ಏನ್ ಚೈತ್ರ ನೀನು? ಅಮ್ಮ ತುಂಬಾ ನೋವ್ತಿದೆ ಪುರುಷಿ. ಚಿಕ್ಕಮ್ಮ ಅಯೋಡೆಕ್ಸ್ ಎಲ್ಲಿದೆ? ಅಲ್ಲೇ ಕಬೋರ್ಡಲ್ಲಿ ಇದೆ ನೋಡಪ್ಪ. ತುಂಬಾ ನೋವಾಗ್ತಿದ್ಯೇನೆ? ಹೌದು ಅತ್ತೆ, ತುಂಬಾ ನೋವಾಗ್ತಿದೆ ಅತ್ತೆ. ಪುರುಷಿ ನೀನೇನೆ ಇನ್ನೂ ಅಲ್ಲೇ ನಿಂತಿದ್ಯಾ? ಹೋಗಿ ತಗೊಂಡ್ ಬರೆ. ಆಗಲ್ಲಮ್ಮ. ಅತ್ತೆ ಪುರುಷಿ. ಹಲೋ, ಹೊರಟಿದ್ದೀನಿ ನಾನು, ಇನ್ನೊಂದು ಅರ್ಧ ಗಂಟೆ. ಇಲ್ಲ ಮನೇಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅತ್ತೆ ಆಗ್ತಿಲ್ಲ ಅತ್ತೆ, ತುಂಬಾ ನೋವ್ತಾ ಇದೆ. ಈಗಲೇನಾ? ಸರಿ ನಾನು ಹೊರಡ್ತೀನಿ. ಹಾ ಸರಿ. ಚಿತ್ರ ಅಯ್ಯೋ ನೀನು ಅರ್ಜೆಂಟಲ್ಲಿ ಇದೆಯಾ? ನೀನು ಹೋಗು ಆಫೀಸಿಗೆ. ನೋವು ಅಂತ ಒದ್ದಾಡ್ತಾ ಇದ್ದಾಳೆ, ನಾನು ಅಯೋಡೆಕ್ಸ್ ಹಚ್ಬಿಟ್ಟು ಹೊರಡ್ತೀನಿ. ಅಯ್ಯೋ ನಾನು ಇಲ್ವಾ ನೋಡ್ಕೊಳ್ಳೋದಕ್ಕೆ? ನಾನು ನೋಡ್ಕೋತೀನಿ, ನೀನು ಹೋಗು. ಪರವಾಗಿಲ್ಲ ಚಿಕ್ಕಮ್ಮ, 2 ನಿಮಿಷ. ಅವಳು ನೋವನ್ನ ನಾನು ನೋಡಕ್ಕಾಗ್ತಾ ಇಲ್ಲ. ಅಯ್ಯೋ ನಾನು ಹಚ್ತೀನಿ, ಕೊಡಪ್ಪ ಇಲ್ಲಿ. ಬೇಡ ಚಿಕ್ಕಮ್ಮ, ನೀವು ಅವಳು ಕಾಲು ಮುಟ್ಟೋದು ಸರಿ ಇರಲ್ಲ. ದೊಡ್ಡವ್ರು ನೀವು, ಚಿಕ್ಕವ್ರ ಕಾಲು ಹಿಡಿದ್ರೆ ಅದು ಶ್ರೇಯಸ್ಸಲ್ಲ. ತಪ್ಪೇನೂ ಇಲ್ಲ ಪುರುಷಿ, ಇವಳು ನನ್ನ ಮಗಳ ಸಮಾನ. ನಾನು ಇವಳು ಕಾಲು ಮುಟ್ಟಿದ್ರೆ
ಯಾವ ದೋಷನೂ ಇಲ್ಲ ಕಣೋ. ಪರವಾಗಿಲ್ಲ ಚಿಕ್ಕಮ್ಮ, 2 ನಿಮಿಷ ನಾನು ಚುಟ್ಟಪ್ಪಿ ಕೊಡಿ. ಅಯ್ಯೋ ಹಲೋ, ಎಲ್ಲರೂ ಬಂದ್ಬಿಟ್ಟಿದ್ದೀರಾ? ಕಾಯ್ತಾ ಇದ್ದಾರಾ? ಸರಿ ಸರಿ, ನಾವು ಹೊರಡ್ತೀನಿ, ಈಗಲೇ ಹೊರಡ್ತೀನಿ. ಹಾಂ. ಅಯ್ಯೋ, ನಾನು ಹೇಳಿದ್ನಲ್ಲ ನಾನು ಹಚ್ತೀನಿ ಅಂತ. ನೀನ್ ಹೊರಡು ಹೋಗು. ನಾನು ಆಮೇಲೆ ಫೋನ್ ಮಾಡ್ತೀನಿ, ಹುಷಾರ್ ನೀನು ಆಯ್ತಾ? ಹಾಂ, ಬರ್ತೀನಿ ಚಿಕ್ಕಮ್ಮ. ಅಮ್ಮ ಆ ಯಾಕತ್ತೆ ಬಿದ್ಬಿಟ್ರಿ? ಓ, ಭ್ರಮೆಗ್ ಬಿದ್ಬಿಟ್ರಾ? ನಾನು ಇದೇ ತರ ನಿಮ್ಗೆ ಮೂವ್ ಹಚ್ಚಕ್ ಬಂದಾಗ ನೀವ್ ನನ್ಗೆ ಜಾಡ್ಸಿ ಹೋದ್ರಲ್ಲ, ನಾನು ನಿಮ್ಗೆ ಹಾಗೆ ಮಾಡ್ತೀನಿ ಅಂತ ಭಯ ಆಗ್ಬಿಡ್ತಾ? ಹಾಗ್ ಮಾಡೋದಕ್ಕೆ ನನ್ನನ್ನೇ ನೀವು ಅನ್ಕೊಂಡ್ರ? ಚೈತ್ರ, ಅವತ್ತು ನಿಮ್ ಕಾಲ್ ಉಳುಕ್ದೇ ಇದ್ರು ಉಳುಕಿದೆ ಅಂತ ನಾಟಕ ಆಡಿ ನನ್ನ ಕೈಯಲ್ಲಿ ಅಯೋಡೆಕ್ಸ್ ಹಚ್ಚಿಸ್ಕೊಂಡ್ರಿ. ಇವತ್ತು ನಾನು ಅದೇ ಸಂದರ್ಭನ ಕ್ರಿಯೇಟ್ ಮಾಡ್ಕೊಂಡೆ. ಅಕಸ್ಮಾತ್ ನಾನು ನಿಮ್ಗೆ ಒದ್ದಿದ್ರೆ ಆಗ ನಿಮಗೂ ನನಗೂ ಏನ್ ವ್ಯತ್ಯಾಸ ಇರ್ತಿತ್ತೋತ್ತೆ? ಆದ್ರೆ ನಾನು ಅಂತ ಹೆಣ್ಣಲ್ಲ. ನನಗೆ ನಮ್ಮಮ್ಮ ಸಂಸ್ಕಾರ ಕಳಿಸಿದ್ದಾರೆ. ದೊಡ್ಡೋರ್ಗೆ ಎಷ್ಟು ಮರ್ಯಾದೆ ಕೊಡ್ಬೇಕು, ಎಷ್ಟು ಗೌರವ ಕೊಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ದೊಡ್ಡೋರು ಅತ್ತೆ ನೀವು. ನಿಮ್ಮ ಕೈಯಲ್ಲಿ ಅಯೋಡೆಕ್ಸ್ ಹಚ್ಚಿಸ್ಕೊಂಡ್ಬಿಟ್ಟೆ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಇದು ಸಂಸ್ಕಾರ. ನಿಮ್ಮ ಸೇವೆ ಮಾಡಕ್ ಬಂದವ್ರಿಗೆ ಕಾಲಿನ ಮರ್ಯಾದೆ ತೋರಿಸಿದ್ರಲ್ಲ ಅವತ್ತು, ಅದು ತಪ್ಪು ಅಂತ ತೋರ್ಸಕ್ಕೆ ನಾನು ಈ ಸಂದರ್ಭ ಸೃಷ್ಟಿ ಮಾಡಿದ್ದು ಅತ್ತೆ. ಚೈತ್ರ, ಹೌದು, ನನ್ನ ಕ್ಷಮಿಸಿ. ನಿಮ್ಮ ತಪ್ಪನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅತ್ತೆ. ಇಲ್ಲ ಅಂದ್ರೆ ಹಂತ ಹಂತವಾಗಿ ನಾನೇ ಅರ್ಥ ಮಾಡಿಸ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ?
ಯಾಕಮ್ಮ ಏನಾಯ್ತು ಅಮ್ಮ? ಒಂದು ನಿಮಿಷ ನನ್ನ ಏನು ಕೇಳ್ಬೇಡ ಕಡೆ. ಅಮ್ಮ ನಿನ್ ಕಣ್ಣಲ್ಲಿ ನೀರಾ? ಯಾಕಮ್ಮ ಏನಾಯ್ತು? ಹೌದು ಕಡೆ, ಅವಳು ನನ್ನ ಕಣ್ಣಲ್ಲಿ ನೀರು ಬರ್ಸಿದ್ದಾಳೆ. ಅದು ಎಷ್ಟು ಬರೆಸ್ತಾಳೋ ಬರ್ಸ್ಲಿ, ಇವತ್ತು ಜೋರಾಗಿ ಹತ್ಬಿಡ್ತೀನಿ. ನೋಡು, ನೀನ್ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಡು. ಈಗ ಕೇಳು, ಏನು ಇದೆಲ್ಲ? ಯಾಕತ್ತೆ ನೀನು? ಯಾವಾಗ್ಲೂ ನಾನು ಇನ್ನೊಬ್ರನ್ನ ಅಳಿಸ್ತಾ ಇದ್ದೆ ಕಡೆ. ಆದ್ರೆ ಇವತ್ತು ನಾನು ಹತ್ಬಿಟ್ಟೆ. ಯಾವ ಕಾರಣಕ್ಕೆ? ಆ ಪಾಪಿ ಕಣ್ಣೀರ್ ಹಾಕಿಸ್ಬಿಟ್ಲು ಕಡೆ. ಯಾರಮ್ಮ? ಆ ಚೈತ್ರನಾ? ಹೌದು ಕಡೆ, ಅವಳೆ ನನ್ನ ಆ ಜನ್ಮ ಶತ್ರು. ಅವಳು ನನ್ನ ಕಣ್ಣೀರ್ ಹಾಕಿಸ್ಬಿಟ್ಲು. ಯಾಕಮ್ಮ? ಪಾಪಿ ಕಣೆ, ನನಗೆ ತಿರುಮಂತ್ರ ಹಾಕ್ತಿದ್ದಾಳೆ. ನಾನು ಕೊಟ್ಟಿರೋ ಕಿರುಕುಳನೆಲ್ಲ ನನಗೆ ವಾಪಸ್ ಕೊಡ್ತಿದ್ದಾಳೆ. ನಾನು ಅವಳ ಕೈನಲ್ಲಿ ಮನೆ ಒರೆಸಿದ್ದೆ ಅಲ್ವಾ, ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈಗ ನನ್ನ ಕೈನಲ್ಲಿ ಆ ಕೆಲಸ ಮಾಡಿಸ್ತಿದ್ದಾಳೆ. ನನ್ನ ಕೈಲಿ ಅಡುಗೆ ಮಾಡಿಸ್ತಿದ್ದಾಳೆ. ಅಷ್ಟು ಸಾಲದು ಅಂತ ಈಗ ಅವಳು ತನ್ನ ಕಾಲ್ಗೆ ನನ್ನ ಕೈನಲ್ಲಿ ಎಣ್ಣೆ ಹಚ್ಚಿಸ್ಕೊತಿದ್ದಾಳೆ. ನನ್ನ ಕಾಲ್ಗೆ ನನ್ನ ಕೈನಲ್ಲಿ ಎಣ್ಣೆ ಹಚ್ಚಿಸ್ಕೊತಿದ್ದಾಳೆ. ನೀನೇನು ನಾನು ಚೈತ್ರನ್ ಕಾಲು ಮುಟ್ಟಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದೆ. ಆದ್ರೆ ನಾನು ಪುರುಷೋತ್ತಮ ಅಲ್ಲೇ ಇದ್ದಿದ್ರಿಂದ ಏನು ಮಾತಾಡೋದಕ್ಕಾಗ್ಲಿಲ್ಲ. ಅವನ ಮುಂದೆ ನಾಟಕ ಮಾಡ್ಲೇಬೇಕಾಯ್ತು. ನನ್ನ ಮೈ ಹಿಡಿ ಮಾಡ್ಕೊಂಡು ಅವಳ ಕಾಲ್ ಕೆಳಗ್ ಕೂತ್ಕೊಂಡೆ. ಅವಳ ಕಾಲ್ಗೆ ಎಣ್ಣೆ ಹಚ್ಚಿದೆ. ಎಷ್ಟು ಅವಮಾನ ಆಗಿರ್ಬೇಡ. ಹೇಗಮ್ಮ ಅವಳ ಕಾಲ್ ಮುಡ್ದೆ ನೀನು? ನಿನ್ ವಯಸ್ಸೇನು ಅವಳ ವಯಸ್ಸೇನು? ನಿನ್ ಮೇಲೆ ಚಾಲೆಂಜ್ ಮಾಡಿದ್ಲು, ಹೋಗಿ ಹೋಗಿ ಅವಳ ಕಾಲ್ ಮುಟ್ಟಿದ್ಯಲ್ಲಮ್ಮ. ಆದ್ರೆ ಬಹಿರಂಗವಾಗಿ ನನ್ನ ಅಸಮಾಧಾನನ ತೋರ್ಸ್ಕೊಳೋದಕ್ಕಾಗ್ಲಿಲ್ಲ ಪೂಜಾ. ಪುರುಷೋತ್ತಮನ ಎದುರುಗಡೆ ನಾನು ನಟಿಸ್ಲೇಬೇಕಾಯ್ತು. ನಾನು ಅವಳ ಕಾಲನ್ನು ಹಿಡ್ಕೊಂಡೆ. ಎಲ್ಲಿ ಅವಳು ನನ್ಗೆ ಒತ್ತು ಬಿಡ್ತಾಳೋ ಅಂತ ಅನ್ಕೊಂಡಿದ್ದೆ. ಓದಿಲಿಲ್ಲ ತಾನೆ? ಆದ್ರೆ ಮಾತ್ನಲ್ಲಿ ಒದ್ಬಿಟ್ಲು ಕಣೆ. ಕಾಲ್ನಲ್ಲಿ ಒದಿಯೋದಕ್ಕೆ ನಾನು ನೀವಲ್ಲ ಅಂತ ನನ್ನ ಮುಖಕ್ಕೆ ಹೇಳ್ಬಿಟ್ಲು. ಅವಮಾನ ಆಗೋಯ್ತು ಕಣೆ ನನ್ಗೆ. ನನ್ನನ್ನ ಕುಗ್ಗಿಸ್ಬಿಟ್ಲವಳು. ಅಲ್ಲಮ್ಮ, ಇದನ್ನೆಲ್ಲ ಹೇಗ್ ಸಹಿಸ್ಕೊಂತೀಯ ನೀನು? ನೀನ್ ಸೋಲ್ಬಾರ್ದು, ನಿನ್ ಕಣ್ಣಲ್ಲಿ ನೀರು ಬರ್ಬಾರ್ದು. ಆ ಚೈತ್ರನ್ ಕಣ್ಣಲ್ಲಿ ರಕ್ತ ಹರಿಸ್ಬೇಕು, ಅವಳನ್ನ ಬಗ್ಗು ಬಡಿಬೇಕು. ಅದನ್ನೇ ಯೋಚಿಸ್ತಿದ್ದೀನಿ ಕಣೆ. ನನಗಿಷ್ಟೆಲ್ಲ ಕಷ್ಟ ಕೊಟ್ಟವಳನ್ನ ನಾನ್ ನೆಮ್ಮದಿಯಾಗಿರೋದಕ್ಕೆ ಬಿಡ್ತೀನ? ಖಂಡಿತವಾಗ್ಲೂ ಇಲ್ಲ ಪೂಜಾ. ಈಗ ಅವಳು ತಾನು ಗರ್ಭಿಣಿ, ತನ್ನ ಹೊಟ್ಟೆಲಿ ಮಗು ಇದೆ ಅನ್ನೋದನ್ನೇ ಕಾರಣ ಮಾಡಿಕೊಂಡು ನನ್ನ ವಿರುದ್ಧ ಈ ಆಟ ಆಡ್ತಿದ್ದಾಳೆ. ಅವಳು ಗರ್ಭಿಣಿ ಅನ್ನೋ ಕಾರಣಕ್ಕೆ ಪುರುಷೋತ್ತಮ ಏನು ಮಾತಾಡಲ್ಲ.
ಅವಳ ಪರಾನೇ ಇರ್ತಾನೆ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಇದನ್ನೆಲ್ಲ ತನ್ನ ಲಾಭಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾಳ ಅವಳು. ಏನ್ ಮಾಡ್ತೀಯಾ? ದಿನವಿಡೀ ಆ ಚೈತನ್ ಸೇವೆ ಮಾಡ್ಕೊಂಡಿರ್ತೀಯಾ? ಇವತ್ತು ಅವಳ ಕಾಲಿಗೆ ಎಣ್ಣೆ ಹಚ್ಚಿದಾಯ್ತು, ನಾಳೆ ಅವಳ ಪಾದದ ಸೇವೆ ಮಾಡು, ನಾಡಿದ್ದು ಅವಳ ಬಟ್ಟೆ ಬರೀ ಎಲ್ಲ ಹೊಕ್ಕೊಡು, ಮತ್ತೊಂದ್ ದಿನ ಅವಳ ರೂಮ್ ಪೂರ್ತಿ ಕ್ಲೀನ್ ಮಾಡ್ಕೊಡು, ಆಯ್ತಾ? ಪೂಜಾ, ಇನ್ನೇನಮ್ಮ, ನೀನ್ ಅವಳಿಗೆ ದಾಸಿಯಾಗಿ ಕೆಲಸ ಮಾಡ್ತೀಯಾ? ಅವಳು ಗರ್ಭಿಣಿ ಆದ್ರೆ ಏನಂತೆ? ನೀನು ಅವಮಾನ ಅನುಭವಿಸೋದೇನು ಬೇಕಿಲ್ಲ. ಈಗ ದುಡುಕ್ಬಾರ್ದು ಕಣೆ ಪೂಜಾ. ಚೈತ್ರ ತಾನು ತುಂಬಾ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದಾಳೆ. ಅವಳನ್ನ ನಾವು ಮಣಿಸ್ಬೇಕು. ಈಗ ನನ್ನ ತಲೆನಲ್ಲಿ ಆಲೋಚನೆಗಳು ಶುರುವಾಗಿದೆ. ಈಗ ಅವಳು ಅಷ್ಟೊಂದು ಯಾಕೆ ಮೆರಿತಿದ್ದಾಳೆ ಹೇಳು? ಅದ್ ಗೊತ್ತಿಲ್ಲ. ತಾನು ತಾಯಿ ಆಗ್ತಿದ್ದೀನಿ ಅಂತ ತಾನೇ? ಹೌದು. ಅದಕ್ಕೆ ಒಂದು ವೇಳೆ ಅವಳ ಹೊಟ್ಟೆನಲ್ಲಿರೋ ಮಗುನೇ ಮುಗಿಸ್ಬಿಟ್ರೆ? ಏನ್ ಹೇಳ್ತಿದ್ಯಮ್ಮ? ಹೌದು ಕಣೆ, ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಿದ್ದೀನಿ. ಒಂದು ಒಳ್ಳೆ ಮದ್ದು ರೆಡಿ ಮಾಡ್ತೀನಿ. ಅದರಿಂದ ಆ ಚೈತ್ರ ತನ್ನ ಮಗುನ ಕಳ್ಕೋಬೇಕು. ಅದರಿಂದ ಆ ಚೈತ್ರ ತನ್ನ ಮಗುನ ಕಳ್ಕೋಬೇಕು. ಆಮೇಲಿರೋದು ನಿಜವಾದ ಹಬ್ಬ. ಚೈತ್ರ, ಹಾಲು ತಗೊಮ್ಮ. ಅತ್ತೆ, ಏನಮ್ಮ ನೀನು ಟೈಮ್ಗೆ ಹಾಲು ಕುಡಿಬೇಕಲ್ವಾ? ನಿನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕು ತಾನೆ. ಡಾಕ್ಟ್ರ್ ಹೇಳಿದ್ನೆಲ್ಲ ಫಾಲೋ ಮಾಡೋದಲ್ವಾ? ತಗೋ, ನಾನು ನಿನಗೋಸ್ಕರ ಹಾಲು ಕಾಯಿಸ್ಕೊಂಡು ಬಂದಿದ್ದೀನಿ. ಏನತ್ತೆ ಇದು? ನೀವು ನನಗೆ ಹಾಲು ತಂದಿದ್ದೀರಾ? ಎಲ್ಲ ನಿಜಾನ ಅಥವಾ ನಾನೇನಾದರೂ ಕನ್ಸು ಕಾಣ್ತಿದ್ದೀನ? ಕನ್ಸಲ್ಲ ಚೈತ್ರ, ನಿಜವಾಗ್ಲೂ ಹಾಲು ತಂದಿದ್ದೀನಿ. ಯಾಕೆ ಅನುಮಾನ ಪಡ್ತೀಯಾ? ಅಲ್ಲ, ನೀವು ನಿಜವಾಗ್ಲೂ ಬದಲಾಗಿದ್ದೀರಾ ಅತ್ತೆ? ಕಾಲನೇ ಬದಲಾಗತ್ತಂತೆ. ಇನ್ನು ನಾನು ಬದಲಾದ್ರೆ ಅದು ಯಾವ ದೊಡ್ಡ ವಿಷಯ ಹೇಳು? ನಿನ್ನ ಹತ್ರ ದ್ವೇಷ ಸಾಧಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನೇ ಸೋತ್ಬಿಡೋಣ ಅಂತ ಅನ್ನಿಸ್ತು. ಸೋತಿದ್ದೀನಿ. ತಗೋ, ಹಾಲು ಕುಡಿ. ಇನ್ನು ನನ್ನಲ್ಲಿ ಯಾವ ಕಲ್ಮಶನೂ ಇಲ್ಲ. ನಿನ್ನ ಬಗ್ಗೆ ಎಳ್ಳಷ್ಟು ದ್ವೇಷ ಇಲ್ಲ. ನಿನಗೋಸ್ಕರ ಹಾಲು ಮಾಡ್ಕೊಂಡು ಬಂದಿದ್ದೀನಿ. ಪಾಪ ನನ್ನ ಮೊಮ್ಮಗು ಹಸುವಿನಿಂದ ಕಾಯ್ತಾ ಇರತ್ತೆ. ಕುಡಿಯಮ್ಮ. ಅದು ನನ್ನ ಬಗ್ಗೆ ಅನುಮಾನ ಪಡ್ತಿದ್ಯಾ? ಈ ಹಾಲಿನಲ್ಲಿ ವಿಷ ಹಾಕಿದ್ದೀನೇನೋ ಅಂತ ನಿನ್ನ ಅನುಮಾನ ತಾನೆ? ಸರಿ ಬಾ, ನೀನಿದನ್ನು ಕುಡಿಬೇಡ, ನಾನೇ ಕುಡಿತೀನಿ. ಅಲ್ಲ ಅತ್ತೆ, ಅದು ಪರವಾಗಿಲ್ಲಮ್ಮ, ನಾನು ಕುಡಿತೀನಿ. ಅತ್ತೆ, ನೀವು ಬದಲಾಗಿದ್ದ ಬಗ್ಗೆ ನಂಗೆ ಆಶ್ಚರ್ಯ ಆಯಿತು ಅಷ್ಟೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ಬೇಸರ ಮಾಡ್ಕೊಳ್ತೀರಾ?
ಕೊಡಿ, ನಾನು ಕುಡಿತೀನಿ. ನಿಜವಾಗ್ಲೂ ಕುಡಿತೀಯಾ? ಹೌದು ಅತ್ತೆ, ನಿಮ್ಮ ಮನಸ್ಸಲ್ಲಿ ನಿಮ್ಮ ಮುಖದಲ್ಲಿ ನನಗೆ ವಂಚನೆ ಕಾಣ್ತಿಲ್ಲ. ನಿಮ್ಮ ಕೈಲಿರೋ ಹಾಲು ಎಷ್ಟು ಶುದ್ಧವಾಗಿದೆಯೋ ನಿಮ್ಮ ಮನಸ್ಸು ಅಷ್ಟೇ ಶುದ್ಧವಾಗಿದೆ ಅಂತ ನನಗೆ ಅನ್ನಿಸ್ತು. ಕೊಡಿ ಅತ್ತೆ, ಕುಡಿತೀನಿ. ನೀವು ನನ್ನ ಅಮ್ಮನ ಸಮಾನ. ನಿಮ್ಮ ಮೇಲೆ ನಾನು ಅನುಮಾನ ಪಡೋದಿಲ್ಲ. ಕುಡಿತೀನಿ.